ವ್ಯವಹಾರ ಅಧ್ಯಯನದಲ್ಲಿ ಬರ್ತಕ್ಕಂಥ ಅಧ್ಯಾಯವಾಗಿರ್ತಕ್ಕಂಥ ವ್ಯವಹಾರದ ಅರ್ಥ ಮತ್ತು ಪ್ರಾಮುಖ್ಯತೆ ನಿಮ್ಮ ಅಧ್ಯಯನದ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣ. ವ್ಯವಹಾರ ಅಧ್ಯಯನದ ಅರ್ಥ ಮತ್ತು ಪ್ರಾಮುಖ್ಯತೆ. ಈ ಒಂದು ಅಧ್ಯಾಯದಲ್ಲಿ ನಾವು ತಿಳಿದುಕೊಳ್ತಕ್ಕಂಥ ವಿಷಯಗಳು ಅಂತಂದ್ರೆ ವ್ಯವಹಾರದ ಉದ್ದೇಶ ಏನು ಅಂತ. ವ್ಯವಹಾರದ ವ್ಯಾಪಾರ ಅಂತಿದ್ವಲ್ಲ, ಅದರ ಉದ್ದೇಶ ಏನು, ಆಮೇಲೆ ವ್ಯಾಪಾರದ ವಿಧಗಳ ಬಗ್ಗೆ, ಅದರಲ್ಲಿ ದೇಶ ವ್ಯಾಪಾರ, ವಿದೇಶಿ ವ್ಯಾಪಾರ ಅಂತಂದ್ರೇನು, ಮತ್ತೆ ಪುನರ್ವಸ್ತು ವ್ಯಾಪಾರ, ಮತ್ತೆ ಗೃಹ ಕೈಗಾರಿಕೆಗಳು ಮತ್ತು ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಬಗ್ಗೆ, ಮತ್ತು ಉತ್ಪಾದನಾ ಕಾರ್ಯವನ್ನು ಯಾವ ರೀತಿ ಮಾಡ್ತಾರೆ, ಅವುಗಳ ಸಮಸ್ಯೆಗಳೇನು, ಮತ್ತು ವ್ಯವಹಾರದ ನೀತಿ ತತ್ವಗಳು, ಇವೆಲ್ಲ ಪ್ರಮುಖವಾಗಿರ್ತಕ್ಕಂಥ ಅಂಶಗಳನ್ನ ನಾವು ತಿಳಿದುಕೊಳ್ಳಬಹುದು. ಅದರಲ್ಲಿ ವ್ಯವಹಾರ ಒಂದು ಪ್ರಮುಖ ಆರ್ಥಿಕ ಚಟುವಟಿಕೆ ಅಂತ. ವ್ಯವಹಾರ ಏನು? ಒಂದು ಆರ್ಥಿಕ ಚಟುವಟಿಕೆ. ವ್ಯವಹಾರ ಯಾಕೆ ಮಾಡ್ತೀವಿ ನಾವು? ಯಾವ ಉದ್ದೇಶ ಮಾಡ್ತೀವಿ? ಜೀವನ ಮಾಡೋದು, ಹಣವನ್ನ ಬಳಸ್ತಿದ್ರವ. ಹಂಗಾಗಿ ಅದು ಮುಖ್ಯವಾಗಿ ಉತ್ಪಾದನೆ ಮತ್ತು ಸೇವೆಗಳನ್ನ ಗ್ರಾಹಕರಿಗೆ ಮಾಡುತ್ತೆ, ಪೂರೈಸುತ್ತೆ ಅಂತ. ಅದನ್ನ ಉತ್ಪಾದನೆ ಆಮೇಲೆ ಸೇವೆಗಳನ್ನ ಯಾರಿಗೆ ಪೂರೈಸುತ್ತೆ? ನಮಗೆ. ಹಾಗಾಗಿ ವ್ಯವಹಾರ ಮುಖ್ಯವಾಗಿ ಎರಡು ಉದ್ದೇಶಗಳನ್ನು ಹೊಂದಿದೆ ಅಂತ. ಎಷ್ಟು ಉದ್ದೇಶ? ಎರಡು ಉದ್ದೇಶ, ಆರ್ಥಿಕ ಉದ್ದೇಶ ಮತ್ತು ಸಾಮಾಜಿಕ ಉದ್ದೇಶ. ಮತ್ತು ಸಾಮಾಜಿಕ ಉದ್ದೇಶ. ಈ ಆರ್ಥಿಕ ಉದ್ದೇಶ ಏನಪ್ಪಾ ಅಂತಂದ್ರೆ, ನಾವು ಸಾಮಾನ್ಯವಾಗಿ ವ್ಯವಹಾರದ ಮುಖ್ಯ ಉದ್ದೇಶ ಲಾಭ ಗಳಿಸ್ತಕ್ಕಂಥದ್ದು. ವ್ಯವಹಾರ ವ್ಯಾಪಾರ ಯಾಕೆ ಮಾಡ್ತೀವಿ? ಲಾಭ ಗಳಿಸಕ್ ಮಾಡ್ತೀವಿ. ಆದ್ರೆ ವ್ಯವಹಾರದ ಒಂದು ನ್ಯಾಯಯುಕ್ತ ಲಾಭಗಳಿಗೆ ಆಗ್ಬೇಕು ಅಂತ. ವ್ಯವಹಾರ ಅಂತಕ್ಕಂಥ ಏನಿರ್ಬೇಕು? ನ್ಯಾಯಯುಕ್ತವಾಗಿರ್ಬೇಕು. ಅದಕ್ಕ ಏನಿರ್ಬೇಕು? ನ್ಯಾಯಯುಕ್ತವಾಗಿರ್ಬೇಕು. ಎಂತ ಬರ್ಕೊಡ್ರಿ ಸಮರ್ಪಕವಾಗಿ ನಡೀಲಿಕ್ಕೆ ಸಾಕಾಗ್ತಕ್ಕಂಥ ವೆಚ್ಚವನ್ನು ಬರ್ತಕ್ಕಂಥ ವ್ಯವಹಾರ ಸ್ಥಾನ ಅಲ್ವಾ? ವ್ಯವಹಾರ ಮಾಡೋದು ವ್ಯವಸ್ಥೆ ಬರೆಸಬೇಕಾಗುತ್ತೆ. ಹಾಗಾಗಿ ಸುಖಮಯ ಜೀವನ ಸಾಕಾಗುವಷ್ಟು ವ್ಯವಹಾರದ ವಸ್ತುಗಳನ್ನ, ಸೇವೆಗಳನ್ನ ಗ್ರಾಹಕರಿಗೆ ಪೂರೈಸತಕ್ಕಂಥದ್ದು, ಸಾಕಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಆಗಬೇಕಾಗುತ್ತೆ ಅಂತ. ಆದ್ದರಿಂದ ಗ್ರಾಹಕರಿಗೆ ಕಾಲಕ್ಕೆ ಬೇಕಾಗಿರ್ತಕ್ಕಂಥ ಹೊಸ ಬದಲಾವಣೆಗಳು, ಆ ಬದಲಾವಣೆಗೋಸ್ಕರವಾಗಿ ಆ ವಸ್ತುಗಳನ್ನು ಉತ್ಪಾದಿಸಿ ಅದು ಪೂರೈಸಿಕೊಳ್ಳುವುದು, ಹೊಸ ಸಂಶೋಧನೆ ಮೂಲಕವಾಗಿ ಉತ್ಪಾದನೆ ಮಾಡತಕ್ಕಂಥ ಕೆಲಸವನ್ನ ಈ ಒಂದು ಹೊಸ ಉತ್ಪಾದನೆ ಗ್ರಾಹಕರಿಗೆ ಜಾಹೀರಾತಿನ ಮೂಲಕ. ಜಾಹೀರಾತು ಗೊತ್ತಾ? ಏನ್ ಜಾಹೀರಾತು? ಇಂಗ್ಲಿಷಲ್ಲಿ ಅಡ್ವರ್ಟೈಸ್ಮೆಂಟ್ ಅಂತ, ಅದ್ರ ಮೂಲಕವಾಗಿ ನಿಮಗೆಲ್ಲ ತಿಳಿಸುತ್ತದೆ. ಇದು ಆರ್ಥಿಕ ಉದ್ದೇಶ, ಲಾಭವನ್ನು ಮಾಡಲಿಕ್ಕೋಸ್ಕರ. ನಂತರ ಸಾಮಾಜಿಕ ಉದ್ದೇಶ ಅಂದ್ರೇನು ಅಂದ್ರೆ, ದೇಶದ ಪ್ರಗತಿಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನ ಉತ್ಪಾದನೆ ಮಾಡ್ತಕ್ಕಂಥ ಮತ್ತು ಬಳಸ್ತಕ್ಕಂಥ ಸಾಮಾಜಿಕ ಉದ್ದೇಶ. ಹಾಗಾದ್ರೆ ಅನೇಕ ಜನರಿಗೆ ಉದ್ಯೋಗಾವಕಾಶಗಳನ್ನು ಕಲ್ಪಿಸುವುದು, ಅವ್ರಿಗೆ ಸಂಬಳವನ್ನು ಕೊಟ್ಟು, ಅವ್ರಿಗೆ ಮಜೂರಿ ಕೊಟ್ಟು, ವರಮಾನ ಕೊಡುವುದರ ಮೂಲಕವಾಗಿ ಜೀವನ ಮಟ್ಟವನ್ನು ಸುಧಾರಣೆ ಮಾಡತಕ್ಕಂಥದ್ದು. ಹಾಗಾಗಿ ಕರ ಮತ್ತು ತೆರಿಗೆಗಳನ್ನು ಪಾವತಿಸುವ ಮೂಲಕ, ಕರ ಮತ್ತು ತೆರಿಗೆ ಟ್ಯಾಕ್ಸ್, ಅದ್ರ ಮೂಲಕ ನಾವು ಶಾಲಾ ಕಾಲೇಜುಗಳನ್ನ, ಆಸ್ಪತ್ರೆಗಳನ್ನ, ಆಮೇಲೆ ಸಮುದಾಯ ಭವನಗಳನ್ನು ಪ್ರಾರಂಭಿಸಿ ಅವುಗಳ ಜವಾಬ್ದಾರಿಯನ್ನು ಕೊಟ್ಟಾಗ, ಮತ್ತು ಉದ್ಯಾನವನ ಇರ್ಬೋದು, ಕ್ರೀಡಾಂಗಣ ಇರ್ಬೋದು, ಇವೆಲ್ಲ ಸಾಮಾಜಿಕ ಕಲ್ಯಾಣಕ್ಕೋಸ್ಕರವಾಗಿ ಮಾಡತಕ್ಕಂಥದ್ದು. ಸಾಮಾಜಿಕ ಉದ್ದೇಶ ಅಂದ್ರೆ ಸಮಾಜ ಕಲ್ಯಾಣ ಕೊಡುತ್ತೆ. ಅದಕ್ಕೆ ವ್ಯವಹಾರದ ಮುಖ್ಯ ಉದ್ದೇಶ ಅದು. ಹಾಗಾಗಿ ಎರಡೇನಪ್ಪ ಅಂತಂದ್ರೆ ಆರ್ಥಿಕ ಉದ್ದೇಶಗಳು ಮತ್ತು ಸಾಮಾಜಿಕ ಉದ್ದೇಶಗಳು ಅಂತ ವ್ಯವಹಾರದ ಬರ್ತದೆ. ಆಯ್ತಾ? ನಂತರ ಬರ್ತಕ್ಕಂಥದ್ದು ಈಗ ವ್ಯಾಪಾರ, ಕೈಗಾರಿಕೆ ಮತ್ತು ಸೇವೆಗಳು. ಏನು? ವ್ಯಾಪಾರ ಅಂದ್ರೆ ಕೇಳಿದ್ರ? ವ್ಯಾಪಾರ ಅಂತ ಕೇಳಿದ್ರ ಏನು? ಜನರಲ್ ಮಾರಾಟ ಮಾಡೋದು. ಆಮೇಲೆ ವ್ಯಾಪಾರ ಅಂದ್ರೆ
ದೇಶೀಯ ಎರಡನೇದು ವಿದೇಶಿ ವ್ಯಾಪಾರ ಅಲ್ಲ ವಿದೇಶಿ ವ್ಯಾಪಾರ ಏನು ದೇಶಿ ವ್ಯಾಪಾರ ಮೂರನೇದು ಪುನರ್ವಸ್ತು ವ್ಯಾಪಾರ ಏನು ಪುನರ್ವಸ್ತು ವ್ಯಾಪಾರ ಅದಾಯ್ತಾ ದೇಶಿ ವ್ಯಾಪಾರ ವಿದೇಶಿ ವ್ಯಾಪಾರ ಮತ್ತೆ ಪುನರ್ವಸ್ತು ವ್ಯಾಪಾರ ಅದು ದೇಶಿ ಅಥವಾ ಆಂತರಿಕ ವ್ಯಾಪಾರ ಅಂತ ಕರಿತೀವಿ ಹೇಳಿ ದೇಶಿ ಅಥವಾ ಆಂತರಿಕ ವ್ಯಾಪಾರ ಅಂದ್ರೆ ಒಂದು ದೇಶದ ಎಲ್ಲ ಒಳಗೆ ನಮ್ಮ ದೇಶದ ಎಲ್ಲ ಒಳಗೆ ನಡ್ತಕ್ಕಂಥ ವ್ಯಾಪಾರ ಆ ದೇಶದ ಅದನ್ನು ನಾವು ದೇಶಿ ವ್ಯಾಪಾರ ಅಂತ ಕರಿತೀವಿ ನಮ್ಮ ದೇಶದಲ್ಲಿ ವ್ಯಾಪಾರ ಮಾಡಿದ್ರೆ ಅದನ್ನ ದೇಶಿ ವ್ಯಾಪಾರ ದೇಶದ ಎಲ್ಲ ಒಳಗೆ ಮಾಡತಕ್ಕಂಥ ವ್ಯಾಪಾರ ಈ ವ್ಯಾಪಾರ ಇಲ್ಲಿ ಚಿಲ್ಲರೆ ಮಾರಾಟಗಾರರು ಮತ್ತು ಸಗಟು ಮಾರಾಟಗಾರರು ಬರ್ತಾರೆ ಇಲ್ಲಿ ಯಾರು ಬರ್ತಾರೆ ಚಿಲ್ಲರೆ ವ್ಯಾಪಾರಿಗಳು ಆಮೇಲೆ ಸಗಟು ವ್ಯಾಪಾರಿಗಳು ಸ್ವಲ್ಪ ದೊಡ್ಡ ದೊಡ್ಡ ವ್ಯವಹಾರ ಮಾಡ್ತಕ್ಕಂಥ ವ್ಯಾಪಾರಿಗಳು ಬರ್ತಾರೆ ಇಲ್ಲಿ ದೇಶ ವ್ಯಾಪಾರದಲ್ಲಿ ಇಲ್ಲಿ ಚಿಲ್ಲರೆ ವ್ಯಾಪಾರಿಗಳು ಸಾಮಾನ್ಯವಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ಗ್ರಾಹಕರು ಎಲ್ಲಿ ನೆಲೆಸಿರ್ತಾರೆ ಅಲ್ಲಿ ತಮ್ಮ ವ್ಯಾಪಾರವನ್ನು ಮಾಡ್ತಾರೆ ಅಲ್ವಾ ಇಲ್ಲಿ ಸಗಟು ವ್ಯಾಪಾರಿಗಳು ದೊಡ್ಡ ದೊಡ್ಡ ಪ್ರಮಾಣದ ವ್ಯಾಪಾರಿಗಳಿಂದ ಕೊಂಡು ಏನ್ ಮಾಡ್ತಾರೆ ಇಲ್ಲಿ ಸಣ್ಣ ಪ್ರಮಾಣದಲ್ಲಿ ಗ್ರಾಹಕರಿಗೆ ಮಾಡ್ತಾರೆ ಇದರಿಂದ ನೀವು ಉಪಯೋಗಗಳು ಚಿಲ್ಲರೆ ವ್ಯಾಪಾರಿಗಳು ವಸ್ತುಗಳ ವಿತರಣೆ ಕೊನೆಯ ಕೊಂಡೆವು ವಸ್ತುಗಳನ್ನು ವಿತರಣೆ ಮಾಡಿ ಚಿಲ್ಲರೆ ವ್ಯಾಪಾರಿಗಳು ಅಲ್ವಾ ನಿಮ್ಮ ಅಲ್ಲಿಂದ ಬಂದು ಹಸಿಗೆಯಿಂದ ತಂದು ಇಲ್ಲಿ ಅಂಗಡಿ ಕೊಟ್ಟು ಅಂಗಡಿಗಳಲ್ಲಿ ಮಾತ್ರ ಹೋಗ್ತಾರೆ ಹಸಿಗೆ ಹೋಗ್ತಾರೆ ಚಿಲ್ಲರೆ ವ್ಯಾಪಾರಿಗಳು ಆದ್ದರಿಂದ ಬೇರೆ ಬೇರೆ ಉತ್ಪಾದಕರಿಂದ ಉತ್ಪಾದನೆ ಆಗಿರ್ತಕ್ಕಂಥ ವಸ್ತುಗಳನ್ನ ಸಗಟು ವ್ಯಾಪಾರಿಗಳಿಂದ ಕೊಂಡು ಗ್ರಾಹಕರಿಗೆ ಒದಗಿಸ್ತಕ್ಕಂಥ ಏನಪ್ಪ ಅಂತಂದ್ರೆ ಚಿಲ್ಲರೆ ವ್ಯಾಪಾರಿಗಳು ಅವ್ರು ಗ್ರಾಹಕರು ಇಷ್ಟ ಬಂತೆ ಗ್ರಾಹಕರಿಗೆ ಏನು ಬೇಕಪ್ಪ ಅದನ್ನ ಒದಗಿಸ್ತಕ್ಕಂಥ ಮತ್ತೆ ಗ್ರಾಹಕರಿಗೆ ಸಾಲ ಸೌಲಭ್ಯ ಕೊಡ್ತಕ್ಕಂಥ ಮತ್ತೆ ಮಾರುಕಟ್ಟೆಗೆ ಹೊಸದಾಗಿ ಬಂದ ವಸ್ತುಗಳ ಬಗ್ಗೆ ಪರಿಚಯ ಮಾಡ್ತಕ್ಕಂಥ ಯಾವ ವಸ್ತು ಅಂದ್ರೆ ಮತ್ತೆ ಯಾವುದೇ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ವಸ್ತು ದೊರೆಯದಿದ್ದಲ್ಲಿ ಅದು ಬದಲಿ ವಸ್ತುಗಳನ್ನ ಬರೆಯ ವಸ್ತುಗಳನ್ನ ಯಾವ ಇವತ್ತು ಈ ವಸ್ತು ಕೇಳ್ಕೊಳ್ಳಬೇಕು ಅದ್ರ ಬದಲಾಗಿ ಯಾಕೆ ತರಬೇಕು ಅದಾಯ್ತು ಆಮೇಲೆ ಯಾವುದೇ ಒಂದು ನಿರ್ದಿಷ್ಟ ವಸ್ತು ದೊರೆಯದಿದ್ದಲ್ಲಿ ದೊರೆಯ ಮತ್ತೆ ಚಿಲ್ಲರೆ ವ್ಯಾಪಾರವು ಬೇರೆ ಬೇರೆ ದೇಶಗಳಲ್ಲಿ ರೀತಿಗಳು ನಡೆಯುತ್ತೆ ಅದು ಮುಖ್ಯವಾಗಿ ಕಾಯಂ ಅಂಗಡಿಗಳು ಮತ್ತು ಸಂಚಾರಿ ಅಂಗಡಿಗಳು ಕಾಯಂ ಅಂಗಡಿಗಳು ಆಮೇಲೆ ಸಂಚಾರಿ ಅಂಗಡಿಗಳು ಕಾಯಂ ಮತ್ತೆ ಸಂಚಾರಿ ಕಾಯಂ ಅಂದ್ರೆ ಅವು ಒಂದು ನಿರ್ದಿಷ್ಟ ಜಾಗದಲ್ಲಿ ಅಂಗಡಿಗಳನ್ನು ತೆರೆದು ವಸ್ತುಗಳನ್ನು ಮಾರ್ತಾರೆ ರೀತಿಯ ದೊಡ್ಡ ಅಂಗಡಿಗಳು ಸರ್ಕಲ್ ಅಂಗಡಿಗಳಿಲ್ಲ ನಿರ್ದಿಷ್ಟವಾದ ಜಾಗ ಅವರು ಎಲ್ಲ ವಸ್ತುಗಳನ್ನು ಮಾರ್ತಾರೆ ಅವರು ಕಾಯಂ ಅಂಗಡಿಗಳು ಸಂಚಾರ ಅಂಗಡಿಗಳು ಅಂದ್ರೆ ಒಂದು ನಿರ್ದಿಷ್ಟ ಜಾಗದಲ್ಲಿ ವ್ಯಾಪಾರ ಮಾಡಲ್ಲ ಯಾರು ಸಂಚಾರ ಅಂಗಡಿಗಳು ಅವ್ರು ಏನ್ ಮಾಡ್ತಾರೆ ಅವ್ರಿಗೆ ಮುಖ್ಯವಾಗಿ ತಲೆನೋವು ವ್ಯಾಪಾರಿಗಳು ಬರ್ತಾರೆ ಏನು ತಲೆನೋವು ವ್ಯಾಪಾರಿಗಳು ಆಮೇಲೆ ಸುಳ್ಳು ಮಾಡುವ ವ್ಯಾಪಾರಿಗಳು ರಸ್ತೆ ಬದಿ ವ್ಯಾಪಾರಿಗಳು ಸಂತೆ ವ್ಯಾಪಾರಿಗಳು ಅಲ್ವಾ ನೋಡ್ತಾ ಇರ್ತಾರಲ್ಲ ಏನು ತಲೆ ಮೇಲೆ ಬಂದು ಏನನ್ನ ಸರಕು ತಲೆ ಮೇಲೆ ಬೀದಿ ಬೀದಿನಲ್ಲಿ ಸುತ್ತಿ ಮನೆ ಬಾಯಿಗೆ ನೋಡಿದ್ರೆ ಸರಕು ತಲುಪ್ತಾ ಗೊತ್ತಾ ಈ ರೀತಿಯ ಸರಕು ತರಕಾರಿ ಇರ್ಬೋದು ಹೂವು ಇರ್ಬೋದು ಮತ್ತೆ ಇವರೆಲ್ಲ ಬರ್ತಾರೆ ಅದರಲ್ಲಿ ತಲೆ ವ್ಯಾಪಾರಿಗಳು ತಳ್ಳುಪಾಡು ವ್ಯಾಪಾರಿಗಳು ನೋಡಿರ್ಬೇಕು ರಸ್ತೆಗಳಲ್ಲಿ ಬೀದಿ ಬೀದಿಯಲ್ಲಿ ನೋಡ್ತಾರೆ ಹೋಗ್ತಾ ಇರ್ತಾರೆ ಅಷ್ಟೇ ಹೋದ್ರೆ ನಿಮ್ಮ ಮನೆ ಬಂದ ಬಂದು ಬಾಳೆಹಣ್ಣಂತೆ ತರಕಾರಿ ತಳ್ಳುಪಾಡು ವ್ಯಾಪಾರಿಗಳು ಅದುವೇ ಈ ಒಂದು ಭಾರತ ದೇಶದಲ್ಲಿ ನಡೆದಿರ್ತಕ್ಕಂಥ ವ್ಯಾಪಾರ ಒಳಗಡೆ ಮತ್ತೆ ರಸ್ತೆ ವ್ಯಾಪಾರಿಗಳು ನೋಡಬೇಕು ಜಾಸ್ತಿ ಜನ ಎಲ್ಲಿರ್ತಾರೆ ಸ್ವಲ್ಪ ನೋಡಿದ್ರಲ್ಲಿ ಅಲ್ಲಿ ಜಾಸ್ತಿ ಜನ ಎಲ್ಲಿರ್ತಾರೆ ಅಲ್ಲಿ ಎಲ್ಲ ವಸ್ತುಗಳನ್ನು ಮಾಡ್ತಾರೆ ರಸ್ತೆ ಬದಿ ಹಾಕೊಂಡು ಹೆಸರು ಹಾಕಿ ಗೊತ್ತಾ ಅವ್ರು ಏನ್ ಮಾಡ್ತಾರೆ ರಸ್ತೆ ಬದಿ ವ್ಯಾಪಾರಿಗಳು ಕಾಣ್ತೀವಿ ಸಂತೆ ವ್ಯಾಪಾರಿಗಳು ನೋಡಿರ್ಬೇಕು ಸಂತೆ ವ್ಯಾಪಾರಿಗಳು ವಾರಕ್ಕೊಮ್ಮೆ ಏನಾಗುತ್ತೆ ಸಂತೆ ನಡೆಯುತ್ತೆ ಗೊತ್ತಾ ಆ ಸಂತೆ ನಡೆದಾಗ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ವಿವಿಧ ವಸ್ತುಗಳ ವ್ಯಾಪಾರಿಗಳು ತಮ್ಮ ವಸ್ತುಗಳನ್ನು ಸಂತರಿಸಿಕೊಂಡು ಬರತಕ್ಕಂತ ಸುತ್ತಮುತ್ತಲಿನ ಗ್ರಾಮಗಳ ಜನರಿಗೆ ಏನ್ ಮಾಡ್ತಾರೆ ಮಾರ್ತಾರೆ ಅಲ್ಲಿ ವೈಶಿಷ್ಟ್ಯ ಗ್ರಾಮಗಳ ಜನರು ತಾವು ಬೆಳೆದಿರ್ತಕ್ಕಂಥ ವಸ್ತುಗಳನ್ನ ಉತ್ಪಾದನೆ ಮಾಡಿರ್ತಕ್ಕಂಥ ವಸ್ತುಗಳನ್ನ ಏನು ಸಂತೆಗಳಿಗೆ ಕೊಂಡೊಯ್ತಾರೆ ಅಂತ ಉದಾಹರಣೆ ಇರ್ಬೋದು ಯಾವ್ದು ತರಕಾರಿ ಮೊಟ್ಟೆ ಬೆಣ್ಣೆ ಆಮೇಲೆ ಕಬ್ಬಿಣದ ಉಪಕರಣಗಳು ಇರ್ಬೋದು ಗುಡ್ಗಳು ಇರ್ಬೋದು ಕಂಬಳಿಗಳು ಇರ್ಬೋದು ಮುಂತಾದ ವಸ್ತುಗಳನ್ನ ತಮಗೆ ಬೇಕಾದ ವಸ್ತುಗಳನ್ನ ಬಂದಾಳದಿಂದ ಬೇಕಾದ ವಸ್ತುಗಳನ್ನ ಕೊಡ್ತಾರೆ ಅಲ್ಲ ಯಾರು ಸಂತೆ ವ್ಯಾಪಾರಿಗಳು
ಇಲ್ಲಿ ನಲ್ಲದ ಕೆಲವು ಊರುಗಳಲ್ಲಿ ವರ್ಷಕ್ಕೊಮ್ಮೆ ಜಾತ್ರೆ ಕೂತಾರ. ಜಾತ್ರೆ ನಡೆದಾಗ ಸಹ ಅಲ್ಲದ ವಸ್ತುಗಳನ್ನು ಮಾರಾಟ ಮಾಡ್ತಾರೆ. ಅದು ನಮ್ಮ ವಸ್ತುಗಳನ್ನು ಗ್ರಾಹಕರು ತಲುಪಿಸ್ತಕ್ಕಂಥ ಕೆಲಸವನ್ನ ಇಲ್ಲಿ ಮಾಡಲಾಗುತ್ತೆ. ಗೊತ್ತಾಯ್ತಾ? ಇದೇನ ಬಂದು ಸಗಟು ವ್ಯಾಪಾರಿಗಳು. ಆಯ್ತಾ? ಈ ದೇಶ ವ್ಯಾಪಾರ ಅಂದ್ರೆ ಏನು? ದೇಶ ವ್ಯಾಪಾರ ಅಂದ್ರೆ ಏನು? ದೇಶದ ನಮ್ಮ ದೇಶದ ಎಲ್ಲೆ ಒಳಗೆ ನಡೀತಕ್ಕಂಥ ವ್ಯಾಪಾರ ಕೇಳಿರ್ಬೇಕಾ? ದೇಶ ವ್ಯಾಪಾರ ಅಂತ ಹೇಳ್ತೀವಿ. ಅದಲ್ಲ ಅದ್ರಲ್ಲಿ ಯಾರು ಬರ್ತಾರೆ? ದೇಶ ವ್ಯಾಪಾರದಲ್ಲಿ ಚಿಲ್ಲರೆ ವ್ಯಾಪಾರಿಗಳು, ಆಮೇಲೆ ಚಿಲ್ಲರೆ ವ್ಯಾಪಾರಿಗಳು, ಆಮೇಲೆ ಆಮೇಲೆ ವ್ಯಾಪಾರಿಗಳು ಎಲ್ಲ ಬರ್ತಾರೆ. ಹಾಗಾಗಿ ಸತ್ಯ ವ್ಯಾಪಾರಿಗಳು ನೆಕ್ಸ್ಟ್ ಸಗಟು ವ್ಯಾಪಾರಿಗಳು. ಯಾರು? ಸಗಟು ವ್ಯಾಪಾರಿಗಳು. ಸಗಟು ಅಂತಂದ್ರೆ ಈ ವ್ಯಾಪಾರಿಗಳು ಸರಕುಗಳು ಹೆಚ್ಚು ಪ್ರಮಾಣದಲ್ಲಿ ಉತ್ಪಾದಕರಿಂದ ಕೊಳ್ಳುತ್ತಾರೆ. ಯಾರಿಂದ? ಉತ್ಪಾದನೆ ಮಾಡ್ತಾರಲ್ಲ ಅವರಿಂದ ಹೆಚ್ಚು ಪ್ರಮಾಣದಲ್ಲಿ ಕೊಂಡು ಚಿಲ್ಲರೆ ವ್ಯಾಪಾರಿಗಳಿಗೆ ಮಾರ್ತಾರೆ. ಏನು ಮಾಡ್ತಾರೆ? ಚಿಲ್ಲರೆ ವ್ಯಾಪಾರಿಗಳು ಮಾಡ್ತಾರೆ. ಸಗಟು ವ್ಯಾಪಾರಿಗಳು ಯಾವುದಾದ್ರೂ ಒಂದೊಂದು ಎರಡು ಬಗೆಯ ವಸ್ತುಗಳನ್ನು ಮಾರಾಟ ಮಾಡ್ತಾರೆ. ಇದರಿಂದ ನಮಗೆ ಚಿಲ್ಲರೆ ವ್ಯಾಪಾರ ಅನೇಕ ರೀತಿಯಾಗಿ ಸಹಾಯ ಆಗುತ್ತೆ. ಹೋಲ್ಸೇಲ್ ಅಂತ ಹೇಳ್ತೇವೆ, ಅದೇ ಹೋಲ್ಸೇಲ್ ವ್ಯಾಪಾರ. ಮತ್ತೆ ಅವ್ರ ಪರವಾಗಿ ಜಾಹೀರಾತು ಮಾಡ್ತಾರೆ ಚಿಲ್ಲರೆ ವ್ಯಾಪಾರಿಗಳು. ಅಲ್ಲಿಂದ ಬರ್ತಾರೆ, ಅಲ್ಲಿಂದ ಅಲ್ವಾ? ಮಾರುಕಟ್ಟೆ ವಿವರಗಳನ್ನ ಕೊಡ್ತಾರೆ. ಹೆಚ್ಚು ಲಾಭದ ಪ್ರಮಾಣ ಇಟ್ಟಿರೋದಿಲ್ಲ ಅವರು. ಸಗಟು ವ್ಯಾಪಾರಿಗಳು ನೋಡಿದ್ರ ಹೋಲ್ಸೇಲ್ ಅಂದ್ರೆ ಇಷ್ಟೇ ಲಾಭ, ಇಷ್ಟು ಲಾಭ. ಆಮೇಲೆ ಉತ್ಪಾದಕರು ಕೂಡ ಮಾರುಕಟ್ಟೆ ವಿವರಗಳನ್ನ ಬೆಲೆಗಳನ್ನ ಅವ್ರು ಏನ್ ಮಾಡ್ತಾರೆ? ಗ್ರಾಹಕರ ಇಷ್ಟದಂತೆ ತಿಳಿಸ್ತಾರೆ. ನಂತರ ಉತ್ಪಾದಕರ ಪರವಾಗಿ ಕೂಡ ಜಾಹೀರಾತು ಮಾಡ್ತಾರೆ. ಇಂಥ ವಸ್ತುಗಳನ್ನ ಇವರು ರೈತರು ಕೊಟ್ಟರಂತೆ, ಇಷ್ಟು ಚೆನ್ನಾಗಿರುತ್ತೆ ಬರುತ್ತೆ. ಅವ್ರು ಏನ್ ಮಾಡ್ತಾರೆ? ಎಲ್ಲ ಒಂದೇ ಮತ್ತೆ ಉತ್ಪಾದನಾ ವಸ್ತುಗಳನ್ನು ಶೇಖರಿಸಿಟ್ಟುಕೊಳ್ಳಿಕ್ಕೆ ಸಹಕಾರವನ್ನ ಇಲ್ಲಿ ಮಾಡ್ತಾರೆ. ಗೊತ್ತಾಯ್ತಾ? ಇದೇನಪ್ಪ ಅಂತಂದ್ರೆ ಎಲ್ಲ ಮಾಡಿದ್ದು ದೇಶೀಯ ವ್ಯಾಪಾರ. ದೇಶೀಯ ವ್ಯಾಪಾರಿಗಳು ಬರ್ತಾರೆ, ಚಿಲ್ಲರೆ ವ್ಯಾಪಾರಿಗಳು ಬರ್ತಾರೆ, ಸರಕು ವ್ಯಾಪಾರಿಗಳು ಬರ್ತಾರೆ, ಹೆಚ್ಚಾಗಿ ವ್ಯಾಪಾರಿಗಳು ಬರ್ತಾರೆ, ಹಲವಾರು ವ್ಯಾಪಾರಿಗಳು ಬರ್ತಾರೆ, ಆಮೇಲೆ ಹಲವಾರು ವ್ಯಾಪಾರಿಗಳು, ವಸ್ತುಬದಿ ವ್ಯಾಪಾರ. ನಿಮ್ಗೆಲ್ಲ ಗೊತ್ತ ವ್ಯಾಪಾರ ಅಂತಂದ್ರೆ ಏನ್? ವ್ಯಾಪಾರ ಅಂದ್ರೆ ವ್ಯಾಪಾರ ಅಂದ್ರೆ ಸರಕುಗಳನ್ನು ಕೊಳ್ಳುವುದು ಮತ್ತೆ ಗ್ರಾಹಕರಿಗೆ ಮಾರೋದಂದ್ರೆ ವ್ಯಾಪಾರ ಅಂತ. ಜ್ಞಾನ ಹೋಗ್ತಾರೆ. ನೆಕ್ಸ್ಟ್ ಎರಡನೇ ವ್ಯಾಪಾರ ಅಂತಂದ್ರೆ ವಿದೇಶಿ ವ್ಯಾಪಾರ. ವಿದೇಶಿ ವ್ಯಾಪಾರ ಅಂತಂದ್ರೆ ಏನು? ಎರಡು ದೇಶಗಳ ನಡುವಿನ ವ್ಯಾಪಾರ. ಉದಾಹರಣೆ, ವ್ಯಾಪಾರ ನಮ್ಮ ಪ್ರಾಚೀನ ಕಾಲದಿಂದಲೂ ಯಾವ್ದು ಮೂಲಕ ನಡೀತಾ ಇತ್ತು ನಮ್ಮ ದೇಶದಲ್ಲಿ ವ್ಯಾಪಾರ? ಜಾಸ್ತಿ ಯಾವ ಸಾರಿಗೆ ಮೂಲಕ ನಡೀತಾ ಇತ್ತು ಅಂತ ವಿದೇಶಿ ವ್ಯಾಪಾರ. ಸಮುದ್ರದ ಮೂಲಕವಾಗಿ ಏನಾಗ್ತೈತಿ? ವ್ಯಾಪಾರ ಗೊತ್ತರ. ಹಂಗಾಗಿ ನಮಗೆ ಒಂದು ದೇಶಕ್ಕೂ ಮತ್ತೊಂದು ದೇಶಕ್ಕೂ ಅಂತಂದ್ರೆ ವ್ಯಾಪಾರ ಎರಡು ದೇಶಗಳ ನಡುವೆ ನಡೀತಕ್ಕಂಥ ವ್ಯಾಪಾರ. ನಮ್ಮ ದೇಶದಿಂದ ಅಮೆರಿಕ ಹೋಗ್ಬೋದು, ಅಮೆರಿಕದಿಂದ ಅಮೆರಿಕ ಹೋಗ್ಬೋದು ಅಲ್ವಾ? ಆಮೇಲೆ ಬ್ರಿಟನ್ಗೆ ಕಳಿಸ್ಬೋದು. ಗೊತ್ತಾ? ನಮ್ಮ ದೇಶ ಉತ್ಪಾದನೆ ಎಲ್ಲ ಬೆಳೆಸ್ತೀವಿ ಇಲ್ಲಲ್ವಾ? ಬೇರೆ ದೇಶಕ್ಕೆ ಕಳಿಸ್ಲೇಬೇಕು. ನಮ್ಮ ದೇಶದ ರಾಷ್ಟ್ರಕ್ಕೆ ಆದಾಯ ಬೇಕು ಅಂತಂದ್ರೆ ಏನ್ ಮಾಡ್ಬೇಕಪ್ಪ? ಬೇರೆ ದೇಶಕ್ಕೆ ಕಳಿಸ್ಲೇಬೇಕು. ಬೇರೆ ದೇಶಕ್ಕೆ ಕಳಿಸ್ತಾರ ನಮಗೆ ವಿದೇಶಿ ವಿನಿಮಯ ಬಳಸ್ಬೋದು, ಜಾಸ್ತಿ ಹಣವನ್ನು ಪಡೆಯಬಹುದು, ರಾಷ್ಟ್ರ ಅಭಿವೃದ್ಧಿ ಆಗುತ್ತೆ ಅಂತ. ಈ ವಿದೇಶಿ ವ್ಯಾಪಾರದಲ್ಲಿ ಮತ್ತು 3 ವಿಧಗಳನ್ನು ಮಾಡ್ತೀವಿ. ಏನು? ವಿದೇಶಿ ವ್ಯಾಪಾರದಲ್ಲಿ ಎಷ್ಟು ವಿಧ? 3 ವಿಧ. ಅದ್ರಲ್ಲಿ ಒಂದೇದು ಆಮದು, ಆಮೇಲೆ ರಫ್ತು ಮತ್ತೆ ಪುನರ್ ರಫ್ತು. ಆಮದು ಅಂತಂದ್ರೆ ಏನಪ್ಪಾ ಅಂತಂದ್ರೆ ಒಂದು ದೇಶವು ತನ್ನ ಬಳಕೆಗಾಗಿ ಬೇರೆ ದೇಶದಿಂದ ತರಿಸ್ಕೊಳ್ಳೋದು. ದೇಶವು ತನ್ನ ಬಳಕೆಗಾಗಿ ಬೇರೆ ದೇಶದಿಂದ ತರಿಸಿಕೊಂಡ್ರೆ ಅದನ್ನು ಆಮದು ಅಂತಾರೆ. ರಫ್ತು ಅಂದ್ರೆ ಒಂದು ದೇಶ ಇನ್ನೊಂದು ದೇಶದ ಬಳಕೆ, ಆ ದೇಶದ ಬಳಕೆಗಾಗಿ ಒಂದು ದೇಶ ಇನ್ನೊಂದು ದೇಶ ಆ ದೇಶದ ಬಳಕೆಗಾಗಿ ಕಳಿಸಿದರೆ ಅದನ್ನ ರಫ್ತು. ಅದಾಯ್ತಾ? ಆಮದು ಅಂದ್ರೆ ತರಿಸ್ಕೊಳ್ಳೋದು ನಮ್ಮ ದೇಶ ಬಳಕೆಗೆ, ರಫ್ತು ಅಂದ್ರೆ
ಹೌದಾ? ಆ ದೇಶದ ಬೆಳಗ್ಗೆ ಸಂಗ್ರಹ ನಮ್ಮ ಪುನರ್ವಸ್ತು ಅಂತಂದ್ರೆ ಒಂದು ದೇಶ ತರಿಸ್ಕೊಂಡು ಇನ್ನೊಂದು ದೇಶಕ್ಕೆ ಮಾರೋದು ಅಲ್ವಾ? ಅಮೇರಿಕ ತರಿಸ್ಕೊಂಡಿದ್ದ ನಮ್ಮ ದೇಶ ಭಾರತ, ಅದೇ ಮಾರುತ್ತೆ ಬ್ರಿಟನ್ಗೆ ಮಾರುತ್ತೆ, ಅದನ್ನ ಪುನರ್ವಸ್ತು ಅಂತ ಮಾರುತ್ತೆ. ಇವತ್ತು ಉದಾಹರಣೆ ಒಂದು ದೇಶ ಇದೆ ಸಿಂಗಾಪುರ್. ಯಾವುದು? ಸಿಂಗಾಪುರ್ ಇದೆಯಲ್ಲ, ಇದು ಪುನರ್ವಸತಿ ಉದಾಹರಣೆ. ಇದು ಒಂದು ಮತ್ತಿನ ದೇಶಕ್ಕೆ ಮಾತ್ರ. ಹಾಗಾಗಿ ಆಮದು ವಸ್ತು ಮತ್ತೆ ಪುನರ್ವಸತಿ. ಸಿಂಗಾಪುರ್ ಮಧ್ಯ ಏಷ್ಯಾದ ಕೆಲವು ದೇಶಗಳು ಇತ್ತೀಚೆಗೆ ಪ್ರಪಂಚದ ಅನೇಕ ದೇಶಗಳಲ್ಲೂ ಸಹ ಇದೇ ರೀತಿ ವ್ಯಾಪಾರ ನಡೀತಾ ಇದೆ. ಇದೇನಪ್ಪ ಅಂದ್ರೆ ವಿದೇಶಿ ವ್ಯಾಪಾರ ಆಯ್ತು. ವಿದೇಶಿ ವ್ಯಾಪಾರ ಅಂದ್ರೆ ವಿದೇಶಿ ವ್ಯಾಪಾರದ ಅವಶ್ಯಕತೆ ಬೇಕಾ? ಬೇಕು. ವಿದೇಶಿ ವ್ಯಾಪಾರದ ಅವಶ್ಯಕತೆ ಬೇಕು. ಯಾಕೆ ಬೇಕಂದ್ರೆ ವಿದೇಶಿ ವ್ಯಾಪಾರದ ಅವಶ್ಯಕತೆ ಯಾಕೆ ಬೇಕಪ್ಪ ಅಂತಂದ್ರೆ ಪ್ರಪಂಚದ ಯಾವುದೇ ದೇಶವಾಗಲಿ ಸಂಪನ್ಮೂಲಗಳಲ್ಲಿ ಸಂಪೂರ್ಣವಾಗಿ ಸ್ವಯಂಪೂರ್ಣತೆ ಬಂದಿಲ್ಲ. ಎಲ್ಲಾ ಸಂಪನ್ಮೂಲಗಳು ದೇಶದವ ಇಲ್ಲ. ಕೆಲವು ದೇಶಗಳಲ್ಲಿ ಕೆಲವು ವಸ್ತುಗಳು ಜಾಸ್ತಿ ಸಿಕ್ಕಿದ್ರೆ ಅಲ್ವಾ, ಕೆಲವು ದೇಶದಲ್ಲಿ ಕೆಲವು ವಸ್ತುಗಳು ಜಾಸ್ತಿ ಸಿಕ್ಕಿದ್ರೆ ಕೆಲವು ದೇಶದಲ್ಲಿ ಏನಾಗ್ತವೆ ಕಡಿಮೆ ಉತ್ಪಾದನೆ ಆಗ್ತವೆ. ಹಾಗಾಗಿ ನಮಗೆ ವಿದೇಶಿ ವ್ಯಾಪಾರ ಬೇಕೇ ಬೇಕು. ಕೆಲವು ವಸ್ತುಗಳು ಅಧಿಕವಾದ ಉತ್ಪಾದನೆ ಅಂತ ದೇಶದ ಬೇಡಿಕೆ ಮುಗಿದ ಬಳಿಕ ನಮ್ಮ ದೇಶಕ್ಕೆ ಎಷ್ಟು ಬೇಕು ಬಿಡುತ್ತ ನಮ್ಮ ದೇಶದಲ್ಲಿ ಬೇಕಾದಷ್ಟು ಎಷ್ಟು ಕಬ್ಬಿಣ ಆಗ್ತದೆ ಅಲ್ವಾ, ಅದನ್ನ ಜಪಾನ್ ಬ್ರಿಟನ್ ಎಲ್ಲ ನಾವು ಹಾಕ್ತೇವೆ, ಆ ದೇಶಗಳಿಗೆ ರಫ್ತು ಮಾಡ್ತೀವಿ. ಹಂಗೆ ಯಾವ ದೇಶದಲ್ಲಿ ಸಂಪನ್ಮೂಲ ಅಭಾವ ಇತ್ತ ಆ ದೇಶಕ್ಕೆ ಲಭ್ಯವಿರ್ತಕ್ಕಂಥ ವಸ್ತುಗಳನ್ನ ಬೇರೆ ದೇಶದಿಂದ ತರಿಸ್ಕೊಂಡು ಆಮದು ಮಾಡ್ಕೊಂಡಿರ್ತೀವಿ, ಆ ದೇಶಕ್ಕೆ ಪಂಚಾಯತ್ನಲ್ಲಿ ಕಳಿಸ್ತೀವಿ. ಅದಕ್ಕೋಸ್ಕರವಾಗಿ ಪ್ರತಿಯೊಂದು ದೇಶಕ್ಕೂ ದೇಶಿ ವ್ಯಾಪಾರದ ಅವಶ್ಯಕತೆ ಬೇಕು. ಇವತ್ತು ದಿನದಿಂದ ದಿನಕ್ಕೆ ಏನಾಗ್ತಾ ಇತ್ತಪ್ಪ ಅಂತಂದ್ರೆ ಅವಶ್ಯಕತೆ ಬಹಳ ಪಡುತ್ತೆ ಅಂತ. ದೇಶಿ ವ್ಯಾಪಾರ ದೇಶದ ಪರಸ್ಪರ ಸೌಹಾರ್ದದ ಸಂಬಂಧ. ಆಯ್ತಾ? ನಾವು ವಿದೇಶಿ ವ್ಯಾಪಾರವನ್ನು ಮಾಡಿದಾಗ ಅವ್ರಿಗೆ ನಮ್ಗೆ ಏನಾಗುತ್ತೆ, ಪರಸ್ಪರ ಸಂಬಂಧ ಉಂಟಾಗುತ್ತೆ. ಆ ದೇಶದ ಅಭಿವೃದ್ಧಿ ಆಗುತ್ತೆ, ನಮ್ಮ ದೇಶದ ಅಭಿವೃದ್ಧಿ ಆಗುತ್ತೆ. ಅದಕ್ಕೋಸ್ಕರವಾಗಿ ನಾವು ವಿದೇಶಿ ವ್ಯಾಪಾರವನ್ನ ಬೇಕೇ. ನಂತರ ಕೈಗಾರಿಕೆ ಅಂತ ಬರುತ್ತೆ. ಯಾವುದು? ಕೈಗಾರಿಕೆ ನೋಡಿದಿರಾ, ಕೇಳಿದಿರಾ? ಯಾರು ನೋಡಿದ್ರೆ ಯಾರು ಕೇಳಿದ್ರು? ಕೈಗಾರಿಕೆ ಅಂದ್ರೆ ಕಚ್ಚಾ ವಸ್ತುಗಳನ್ನ ಒಂದು ಸಿದ್ಧ ವಸ್ತುಗಳನ್ನಾಗಿ ಮಾಡ್ತಕ್ಕಂಥದ್ದು. ಇದು ಒಂದು ಆರ್ಥಿಕ ಚಟುವಟಿಕೆ. ಏನೋ ಕೈಗಾರಿಕೆ ಒಂದು ಆರ್ಥಿಕ ಚಟುವಟಿಕೆ. ಕೈಗಾರಿಕೆ ಅಂದ್ರೆ ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು ಅಲ್ವಾ. ಮತ್ತೆ ಕಚ್ಚಾ ವಸ್ತು ಬೆಳೆದ್ರೆ ಬರ್ತಾ ಇದ್ರು, ಅದೇ ಮಾಡ್ತೀವಿ ನಾವು. ಕೈಗಾರಿಕೆ ಸಿದ್ಧ ವಸ್ತುವನ್ನಾಗಿ ಬಟ್ಟೆಯನ್ನಾಗಿ ಮಾಡ್ತಕ್ಕಂಥದ್ದು. ಸೆಣಬು ಕೇಳಿದ್ರ? ಯಾವ ಸೆಣಬು ನೋಡಿದ್ರ? ಅದೇ ಆ ತರದ ಸೆಣಬನ್ನು ಬೆಳೆದು ಅಂತ ಕೈಗಾರಿಕೆ ಅಲ್ಲಿಂದ ಒಳ್ಳೆ ಕೊಡುತ್ತ ಕಚ್ಚಾ ವಸ್ತು, ಶುದ್ಧ ವಸ್ತು ನಮ್ಮ ಪರಿವರ್ತನೆ ಅದೇ ಕೈಗಾರಿಕೆ. ನಾವು ಈ ಕೆಲವು ಖನಿಜಗಳನ್ನು ತೆಗಿತೀವಿ ಅಲ್ವಾ, ಬಂಗಾರ ಡೈರೆಕ್ಟ್ ಬಂದ್ಬಿಡುತ್ತೆ ನಿಮಗೆ. ಅದೇನು ಗಟ್ಟಿ ಬಂಗಾರದ ಗಟ್ಟಿ, ಅದನ್ನ ಏನ್ ಮಾಡ್ತಾರೆ, ತೆಗೆದು ಅದನ್ನು ಶುದ್ಧ ವಸ್ತುವನ್ನಾಗಿ ಮಾಡೋದ್ರ ಮೂಲಕವಾಗಿ ಇದು ಮಾಡ್ತೀವಿ. ಒದಗಿಸ್ತಕ್ಕಂಥ ಚಟುವಟಿಕೆಗಳು ಕೈಗಾರಿಕೆಗಳನ್ನ ನಾವು ಪ್ರಾಥಮಿಕ ಮತ್ತು ದ್ವಿತೀಯ ಉದ್ಯಮಗಳು ಅಂತ ವಿಭಾಗ ಮಾಡಿದ್ದೀವಿ. ಏನು ಪ್ರಾಥಮಿಕ ದ್ವಿತೀಯ ಉದ್ಯಮ ಅಂತ. ಇಲ್ಲಿ ಪ್ರಾಥಮಿಕ ಉದ್ಯಮದಲ್ಲಿ ತಳಿ ವೈಜ್ಞಾನಿಕ ಉದ್ಯಮಗಳು ಬರ್ತವೆ, ಗಣಿ ಉದ್ಯಮಗಳು ಬರ್ತವೆ. ದ್ವಿತೀಯ ಉದ್ಯಮದಲ್ಲಿ ಉತ್ಪಾದಕ ಉದ್ಯಮಗಳು, ನಿರ್ಮಾಣ ಉದ್ಯಮಗಳು ಬರ್ತವೆ. ಅದರಲ್ಲಿ ಪ್ರಾಥಮಿಕ ಉದ್ಯಮಗಳು ಅಂತಂದ್ರೆ ನಿಸರ್ಗದಿಂದ ನೇರವಾಗಿ ಸಿಗ್ತಕ್ಕಂಥವುಗಳಿಂದ, ಪ್ರಕೃತಿಯಿಂದ ನೇರವಾಗಿ ಸಿಗ್ತಕ್ಕಂಥದ್ದು. ಯಾವುದು? ಕೃಷಿ ಇರ್ಬೋದು, ಮೀನುಗಾರಿಕೆ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಗಣಿಗಾರಿಕೆ ಇರ್ಬೋದು. ಈ ಉದ್ಯಮಗಳನ್ನ ನಾವು ತಳಿ ವೈಜ್ಞಾನಿಕ ಕಚ್ಚಾ ವಸ್ತುಗಳನ್ನ ಹೊರತೆಗೆಯುವುದರಿಂದ ಗಣಿ ಉದ್ಯಮ ಆಗ್ತದೆ. ಕಚ್ಚಾ ವಸ್ತುಗಳನ್ನು ಗಣಿಯಿಂದ ಹೊರತಂದ್ರೆ
ಪದ್ಧತಿಯಲ್ಲಿ ಮಾಡ್ತೀವಿ. ಆಮೇಲೆ ತಳಿ ವೈಜ್ಞಾನಿಕ ಅಂತಂದ್ರೆ ಕೆಲವು ಧಾನ್ಯಗಳು, ಸಸ್ಯಗಳು, ಪ್ರಾಣಿಗಳನ್ನ ಪುನರುತ್ಪಾದನೆಯಲ್ಲಿ ತೊಡಗುತ್ತವೆ. ಅದರಲ್ಲಿ ಲಾಭ ಗಳಿಸುವ ಮೂಲಕ ಉದಾಹರಣೆ ತೋಟಗಾರಿಕೆ ಮಾಡ್ತಕ್ಕಂಥದ್ದು, ಆಮೇಲೆ ಕೋಳಿ ಸಾಕಾಣಿಕೆ ಮಾಡ್ತಕ್ಕಂಥದ್ದು, ಹೈನುಗಾರಿಕೆ ಮಾಡ್ತಕ್ಕಂಥದ್ದು, ಇದರಲ್ಲೇ ತಳಿ ವಿಜ್ಞಾನ. ನಂತರ ಗಣಿ ಉದ್ಯಮ. ಈ ಉದ್ಯಮ ಭೂಮಿಯ ಮೇಲ್ಮೈಯ ತಳದಿಂದ ವಿವಿಧ ರೂಪದ ಕಚ್ಚಾ ವಸ್ತುವನ್ನು ಹೊರಗೆ ತರುವುದು ನಿರಂತರಾಗ್ತಿಯಿಂದ. ಇದು ಮುಗಿದು ಹೋಗುವ ಉದ್ಯಮ ಅಂತ. ಕೆಲವು ವಿವಿಧ ಅದಿರುಗಳನ್ನ ಹೊರತೆಗೆಯತಕ್ಕಂಥದ್ದು, ತೈಲ ಬಾವಿಗಳಿಂದ ತೈಲ ಬಾವಿಗಳು ಹೋಗ್ತವೆ. ನೆಕ್ಸ್ಟ್ ದ್ವಿತೀಯ ಉದ್ಯಮ ಅಂತಂದ್ರೆ ಇವು ಶ್ರಮ ಪ್ರಧಾನವಾಗಿರ್ತಕ್ಕಂಥವು. ಏನ ಶ್ರಮ ಪ್ರಧಾನ ಅಂದ್ರೇನು? ಶ್ರಮ ಅಂದ್ರೇನು? ಕಷ್ಟಪಟ್ಟು ಕೆಲಸ ಮಾಡ್ತಕ್ಕಂಥ ಶ್ರಮ. ಅದಾಯ್ತಾ? ಶ್ರಮ ಪ್ರಧಾನವಾಗಿದ್ದು ಮಾನವ ಬಾಳ ಪಾತ್ರ ಬಹಳಷ್ಟು ಮುಖ್ಯ. ಇದರಲ್ಲಿ ಮಾನವನ ಪಾತ್ರ ಬಹಳಷ್ಟು ಮುಖ್ಯ. ಹಾಗಾಗಿ ಇವುಗಳನ್ನ ಉತ್ಪಾದನಾ ಉದ್ಯಮಗಳು, ನಿರ್ಮಾಣ ಉದ್ಯಮಗಳು ಅಂತ ಕರಿತೀವಿ. ಅವನ್ನ ಪ್ರಾಥಮಿಕ ದ್ವಿತೀಯ ಉದ್ಯಮಗಳನ್ನ. ಅದಲ್ಲ ಉತ್ಪಾದನಾ ಉದ್ಯಮಗಳು. ಇಲ್ಲಿ ಉದ್ಯಮಗಳು ಕಚ್ಚಾ ಪದಾರ್ಥಗಳನ್ನ ಅಥವಾ ತಯಾರಿಸುವ ವಸ್ತುಗಳನ್ನು ಅಂತಿಮವಾಗಿ ಉತ್ಪನ್ನವಾಗಿ ಪರಿವರ್ತನೆ ಮಾಡುವ ಉದ್ಯಮಗಳು ಹೆಚ್ಚಾಗಿ ಮಾನವ ಶ್ರಮವನ್ನು ಬಳಸ್ತವೆ. ಗೊತ್ತಾಯ್ತಾ? ಮಾನವ ಶ್ರಮ ಪಟ್ಟು ಕೆಲಸ ಮಾಡಿದ್ರೆ ಮಾತ್ರ ಏನ್ ಮಾಡ್ಬೋದು? ಜಾಸ್ತಿ ಉತ್ಪಾದನೆ ಮಾಡಬಹುದು. ಶ್ರಮ ಬೀಜ ಹೋಗ್ತೀಯ ಏನು ಒಂದಲ್ಲ ಏನ್ ಮಾಡ್ತೇವೆ? ಅದ ಉತ್ಪಾದನೆ ಮಾಡ್ಕೊಂತಂದ್ರೆ ಅದಕ್ಕೆ ಸರಿಯಾಗಿ ಏನ್ ಮಾಡ್ಬೇಕು? ಬೇಸಾಯ ಮಾಡ್ಬೇಕು. ಆಮೇಲೆ ಅದು ಮತ್ತೆ ಅದೆಲ್ಲ ಹಾಕ್ಬೇಕು, ಗೊಬ್ಬರ ಹಾಕ್ಬೇಕು ಅಲ್ವಾ? ಹಂಗಲ್ಲ ಜಾಸ್ತಿ ಉತ್ಪಾದನೆ ಮಾಡ್ತಿಲ್ಲ ಅಂತ ಸುಮ್ಮನೆ ಬೀಜ ಹಾಕ್ಬೇಕು ಅಲ್ವಾ? ಹಾಗಾಗಿ ಅಂತಂದ್ರೆ ಈ ಒಂದು ಉತ್ಪಾದನೆ ಶ್ರಮವನ್ನು ಬಳಸಿ ಗ್ರಾಹಕರ ಪಾಲು ಅಗತ್ಯತೆಗಳನ್ನು ಪೂರೈಸತಕ್ಕಂಥದ್ದು ಉತ್ಪಾದನೋದ್ಯಮಗಳಲ್ಲಿ. ಅದೇ ಕಬ್ಬಿಣದಿನನ್ನು ಉತ್ಪನ್ನ ಆಗಿ ಪರಿವರ್ತನೆ ಮಾಡ್ತಕ್ಕಂಥ. ಕಬ್ಬಿಣ ಏನು? ಅದು ಅಷ್ಟೇ, ಅದನ್ನೇ ಮಾಡ್ತಾರೆ. ಉತ್ಪನ್ನ ಆಗಿ ಪರಿವರ್ತನೆ ಮಾಡಿ ಈ ರೀತಿ ಮಾಡ್ತಾರೆ. ಮತ್ತೆ ಕಬ್ಬೇ ಮಾಡ್ತಾರೆ. ಮತ್ತೆ ಹೆಂಗ್ ಮಾಡ್ತಾರೆ? ಮತ್ತೆ ಅದನ್ನ ಬೆಲ್ಲ ಮತ್ತೆ ಸಕ್ಕರೆಯನ್ನಾಗಿ ಮಾಡ್ತಾರೆ ಕಬ್ಬನ್ನ ಅಲ್ವಾ? ಯಾವ ರೀತಿ ಆಗುತ್ತಾರೆ? ಕೈಗಾರಿಕೆ. ನಿರ್ಮಾಣ ಉದ್ಯಮಗಳು ಅಂದ್ರೆ ಅಷ್ಟೇ, ಕಾಲುವೆ, ಆಮೇಲೆ ಸೇತುವೆಗಳು, ಇವು ಮೂಲ ಸೌಕರ್ಯವನ್ನು ಮಾಡ್ತಕ್ಕಂಥದ್ದು ಅದು ನಿರ್ಮಾಣ ಉದ್ಯಮಗಳು ಅಂತ. ಇದರಿಂದ ಪ್ರಧಾನ ಆರ್ಥಿಕ ಚಟುವಟಿಕೆಗಳಾಗಿರ್ತಕ್ಕಂಥ ಸಾರಿಗೆ ಮತ್ತು ಸಂಪರ್ಕ. ಸಾರಿಗೆ ಅಂತ ಬಸ್, ಸಾರಿಗೆ ಮತ್ತು ಸಂಪರ್ಕ ಮಾಧ್ಯಮಗಳು, ಮೊಬೈಲ್, ದೂರವಾಣಿ, ಅಲ್ಲ ಫೋನ್ ಮೇಲೆ ಬರ್ತಾವ. ಸಂಪರ್ಕ ಸಾರಿಗೆ ಅಂದ್ರೆ ಸರಕುಗಳನ್ನ ಮತ್ತೆ ಜನರನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಕಳಿಸಿದ್ರೆ ಸಾರಿಗೆ ಅಂತ. ಇವೆಲ್ಲ ಏನಪ್ಪ ಅಂತಂದ್ರೆ ತೀವ್ರಗತಿಯಲ್ಲಿ ಬೆಳವಣಿಗೆ ಆಗ್ತವೆ ಅಂತ. ಯಾದ್ರಿಂದ ನಿರ್ಮಾಣ ಉದ್ಯಮಗಳಾಗಿರೋದ್ರಿಂದ ತೀವ್ರಗತಿಯಲ್ಲಿ ಬೆಳವಣಿಗೆ ಆಗಲಿಕ್ಕೆ ಅವಕಾಶ ಆಗುತ್ತೆ. ಅದಾಯ್ತಾ? ನೆಕ್ಸ್ಟ್ ಗುಡಿ ಕೈಗಾರಿಕೆಗಳು ಮತ್ತು ಸಣ್ಣ ಪ್ರಮಾಣದ ಕೈಗಾರಿಕೆಗಳಲ್ಲಿ ಅದು ಗುಡಿ ಕೈಗಾರಿಕೆ ಅಥವಾ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಅಂತ ಕರೀತಾರೆ. ಗುಡಿ ಕೈಗಾರಿಕೆಗಳನ್ನ ನಾವು ಗೃಹ ಕೈಗಾರಿಕೆಗಳು ಅಂತ ಕರಿತೀವಿ. ಮನೆಯಲ್ಲಿ ಮಾಡ್ತಾರೆ ಗೃಹ ಕೈಗಾರಿಕೆಗಳು ಅಂತ ಕರಿತೀವಿ. ಗುಡಿ ಅಥವಾ ಗೃಹ ಕೈಗಾರಿಕೆಗಳು. ಇಲ್ಲಿ ಕುಶಲಕರ್ಮಿಗಳು ತಮ್ಮ ಮನೆಯಲ್ಲೇ ನಡೆಸ್ತಾರೆ. ತಮ್ಮ ಮನೆಯಲ್ಲೇ ನಡೆಸ್ತಾರೆ. ತಮ್ಮ ಇತರ ಕುಟುಂಬದ ಸದಸ್ಯರ ಜೊತೆಯಲ್ಲಿ ಕಲಿತಾರೆ. ಇವು ಪ್ರಧಾನವಾಗಿ ಹಳ್ಳಿಗಳಲ್ಲಿ ಕೇಂದ್ರೀಕೃತವಾಗಿರುತ್ತವೆ. ಗುಡಿ ಕೈಗಾರಿಕೆಗಳು ಹಳ್ಳಿಗಳಲ್ಲಿ ಕೇಂದ್ರೀಕೃತವಾಗಿರುತ್ತವೆ. ನಮ್ಮ ಮನೆಯಲ್ಲೇ ಏನ್ ಮಾಡ್ತಾರೆ? ತಯಾರು ಮಾಡ್ತಾರೆ. ಮತ್ತೆ ಅವರ ಮನೆಯ ಸದಸ್ಯರು ಮತ್ತೆ ಎಲ್ಲ ಕೆಲಸದವರು ಸೇರಿ ಮಾಡ್ತಾರೆ. ಈ ಕೈಗಾರಿಕೆ ಸಾಮಾನ್ಯವಾಗಿ ಸ್ಥಳೀಯ ಮಾರುಕಟ್ಟೆಗೆ ವಸ್ತುಗಳನ್ನು ಪೂರೈಸ್ತಾರೆ. ಲೋಕಲ್ ಮಾರ್ಕೆಟ್ ಇರ್ತಾವಲ್ಲ ಅಂತ ವಸ್ತುಗಳನ್ನು ಪೂರೈಸ್ತಾರೆ. ಈ ಕೈಗಾರಿಕೆಗಳು ಉತ್ಪಾದನೆ ವಸ್ತುಗಳು ಅಂದ್ರೆ ಮರಮುಟ್ಟುಗಳು, ಚಾಪೆಗಳು, ಗೊಂಬೆಗಳು, ಕೆತ್ತನೆಗಳು, ಮತ್ತೆ ಕಮಾಲಿಕೆ, ಆಮೇಲೆ ಮಡಿಕೆಗಳು ಗೊತ್ತಲ್ಲ, ಅವೆಲ್ಲ ಏನ್ ಮಾಡ್ತಾರಪ್ಪ ಅಂತ ಮನೆ ಮಾಡೋದು ಗೊತ್ತಲ್ಲ. ಮಡಿಕೆ ಮಾಡೋದು ಮನೇಲೆ, ಚಾಪೆ ಮಾಡೋದು ಮನೇಲೆ, ಗೊಂಬೆ ಮಾಡೋದು ಮನೇಲೆ. ಇವೆಲ್ಲ ಏನಪ್ಪಾ ಅಂತಂದ್ರೆ ಗೃಹ ಕೈಗಾರಿಕೆಗಳು. ಇವೆಲ್ಲಿ ಪ್ರಧಾನವಾಗಿರ್ತವೆ? ಎಲ್ಲಿ ಪ್ರಧಾನವಾಗಿ ಎಲ್ಲಿರ್ತವೆ? ಪ್ರಧಾನ ಹಳ್ಳಿಗಳಲ್ಲಿ ಮಾತ್ರ. ಅದಾಯ್ತಾ? ಯಾರು ಕೇಳೋದು ಇದಿರ್ಬೇಕು, ಏಕಾಗ್ರತೆ ಎಲ್ಲೋ ಕೇಳಬಾರ್ದು.
ಕೈಗಾರಿಕೆಗಳು ಏನು ಈ ಸಣ್ಣ ಪ್ರಮಾಣದ ನಿರ್ದಿಷ್ಟ ಕಟ್ಟಡದಲ್ಲಿರ್ತಾವೋ ಎಲ್ಲಿ ನಿರ್ದಿಷ್ಟವಾಗಿರ್ತಕ್ಕಂಥ ಕಟ್ಟಡ ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಾರೆ, ಕಚ್ಚಾ ವಸ್ತುಗಳನ್ನು ಸಣ್ಣ ಪ್ರಮಾಣದಲ್ಲಿ ಸಂಗ್ರಹಿಸ್ತಾರೆ, ಮತ್ತೆ ಯಂತ್ರಗಳು ಇರ್ತವೆ, ವಿದ್ಯುತ್ ಶಕ್ತಿಯನ್ನು ಬಳಸ್ತಾರೆ. ಇಲ್ಲಿ ಉತ್ಪಾದನೆ ಆಗ್ತಕ್ಕಂಥ ವಸ್ತುಗಳು ಸ್ಥಳೀಯ ಮಾರುಕಟ್ಟೆ ಅಲ್ಲದೆ ವಿದೇಶಕ್ಕೂ ಸಹ ಬಳಸ್ತಾರೆ. ಇಲ್ಲಿ ಸಣ್ಣ ಪ್ರಮಾಣದ ಕೈಗಾರಿಕೆಗಳಲ್ಲಿ ಸಾಗಣೆ ಆಗ್ತವೆ. ಕೆಲವು ವಸ್ತುಗಳು ರಾಸಾಯನಿಕ ವಸ್ತುಗಳು, ಇಂಜಿನಿಯರಿಂಗ್ ವಸ್ತುಗಳು ಇರ್ಬೋದು, ಬೈಸಿಕಲ್ಗಳು ಇರ್ಬೋದು, ರೇಡಿಯೋ ಇರ್ಬೋದು, ಹೊಲಿಗೆ ಯಂತ್ರಗಳು, ಇವೆಲ್ಲ ಏನಪ್ಪಾ ಅಂತಂದ್ರೆ ಸಣ್ಣ ಪ್ರಮಾಣದ ಕೈಗಾರಿಕೆಯಲ್ಲಿ ಕಾರ್ಮಿಕರನ್ನು ಬಳಸಿ ವಿದ್ಯುತ್ ಶಕ್ತಿಯನ್ನು ಬಳಸಿ ಏನ್ ಮಾಡ್ತಾರೆ ಉತ್ಪಾದನೆ ಆಗ್ತಕ್ಕಂಥ ವಸ್ತುಗಳು, ರಾಸಾಯನಿಕ ವಸ್ತುಗಳು, ಇಂಜಿನಿಯರಿಂಗ್ ವಸ್ತುಗಳು ಇವೆಲ್ಲ ಏನ್ ಮಾಡ್ತಾರೆ ಸಣ್ಣ ಪ್ರಮಾಣದ ಕೈಗಾರಿಕೆ ಮಾಡ್ತಾರೆ. ಗುರು ಕೈಗಾರಿಕೆ ಮಾಡಬಹುದಾ ಮನೆಯಲ್ಲಿ? ಮನೆಯಲ್ಲಿ ಮಾಡಕ್ ಬರ್ತೀವಲ್ಲ ಇಲ್ಲ, ಗೊತ್ತಾಯ್ತಾ? ಹಾಗಾಗಿ ಈ ಒಂದು ಸಣ್ಣ ಪ್ರಮಾಣದ ಕೈಗಾರಿಕೆಗಳು. ನೆಕ್ಸ್ಟ್ ವ್ಯವಹಾರದ ಸುಗಮವಾಗಿರ್ತಕ್ಕಂಥ ನಿರ್ವಹಣೆ ಮತ್ತು ಸೇವೆ ಆಗ್ಬೇಕು. ಸುಗಮವಾಗಿ ಆಗ್ಬೇಕು ವ್ಯವಹಾರ ಹೆಂಗೆ ವ್ಯವಹಾರ ಸುಗಮಕ್ಕೆ ವ್ಯಾಪಾರ ಪೂರಕ ಸೇವೆಗಳು ರೂಢಿ ಬಂದವು. ಇದು ವಾಣಿಜ್ಯ ಸಾಧನಗಳು, ವಾಣಿಜ್ಯ ಸಾಧನ ಸೇವೆಗಳು ಸರಕುಗಳನ್ನ ಉತ್ಪಾದಕ ಸ್ಥಳಗಳಿಂದ ಗ್ರಾಹಕರಿಗೆ ದೊರೆಯಬೇಕಷ್ಟೇ. ಉತ್ಪಾದಕ ಸ್ಥಳದಿಂದ ಗ್ರಾಹಕರಿಗೆ ದೊರೆಯಬೇಕು. ಕೆಲವರಿಗೆ ಅಡಚಣೆಗಳಾಗ್ತವೆ. ಉತ್ಪಾದಕರಿಂದ ಗ್ರಾಹಕ ತಲುಪಿದ್ರೆ ಕೆಲವು ಅಡಚಣೆಗಳಾಗ್ತವೆ. ಅದು ಸ್ಥಳದ ಅಡಚಣೆ. ಅದು ಸ್ಥಳದ ಅಡಚಣೆ. ಒಂದು ಎರಡನೇದು ನಷ್ಟ ಭಯದ ನಷ್ಟ ಬಹಳ ಅಲ್ಲ, ಅಲ್ಲಿ ನಷ್ಟ ಎಲ್ಲ ಆಗುತ್ತೆ, ಒಂದು ನಷ್ಟ. ಆಮೇಲೆ ಸಮಯದ ಅಭಾವ, ಒಂದು ಹಣಕಾಸಿನ ಕೊರತೆ, ತಿಳುವಳಿಕೆ ಇಲ್ಲ, ನಾಲೆಡ್ಜ್ ಇಲ್ಲ ಅಲ್ವಾ? ಅಲ್ಲಿ ಕಲಿಕೆ ನಾಲೆಡ್ಜ್ ಇರಬೇಕು, ಸಮಯ ಅಭಾವ ಇರಬೇಕು, ಮತ್ತೆ ನಷ್ಟ ಆಗಬಹುದು. ಇವುಗಳನ್ನ ವ್ಯಾಪಾರ ತೋರ್ಪುಗಳು ಅಂತ ಅದು ಸ್ಥಳದ ಅಡಚಣೆ. ಸಾರಿಗೆ, ನಾವು ಸ್ಥಳದ ಅಡಚಣೆ ನಿವಾರಿಸಲಿಕ್ಕೆ ಸಾರಿಗೆ ಸಾಗಾಟ ವ್ಯವಸ್ಥೆಗೆ ಸಾರಿಗೆ ಸೇವೆಗಳನ್ನು ಬಳಸ್ತೀವಿ. ಅದರಲ್ಲಿ ಯಾವ ಸಾರಿಗೆ ಗೊತ್ತಿರಬೇಕು, ರಸ್ತೆ ಸಾರಿಗೆ ಇರ್ಬೋದು, ರೈಲು ಸಾರಿಗೆ ಇರ್ಬೋದು, ಜಲ ಸಾರಿಗೆ, ವಾಯು ಸಾರಿಗೆ, ಇವೆಲ್ಲ ಸಾರಿಗೆ ಗೊತ್ತಿರಬೇಕು. ಇವುಗಳನ್ನ ಬೇರೆ ಬೇರೆ ಮಾಧ್ಯಮಗಳಾಗಿ ಬಳಸ್ತೀವಿ. ಉತ್ಪಾದಕರಿಂದ ವ್ಯಾಪಾರಿಗಳಿಂದ ಗ್ರಾಹಕರಿಗೆ ವಸ್ತುಗಳನ್ನು ವಿತರಣೆ ಮಾಡಲಿಕ್ಕೆ ಸಹಾಯ ಮಾಡ್ತಾರೆ. ಅದು ಈ ಒಂದು ಸಾರಿಗೆ. ಎರಡು ಹಣಕಾಸಿನ ಸೇವಾ ಬ್ಯಾಂಕ್ಗಳು ಅಂತ ಬರ್ತವೆ. ಹಣಕಾಸಿನ ಸೇವಾ ಬ್ಯಾಂಕ್ಗಳು ವಸ್ತುಗಳಿಂದ ಉತ್ಪಾದಕರಿಂದ ಅನುಭೋಗಿಗಳಿಗೆ ಸರಕುಗಳನ್ನು ವಿತರಣೆ ಮಾಡತಕ್ಕಂಥ ಕಾರ್ಯ. ಇಲ್ಲಿ ಹಣಕಾಸಿನ ಸಮಸ್ಯೆ ಉಂಟಾಗುತ್ತೆ. ಹಣಕಾಸನ್ನ ಪೂರೈಕೆ ಎಲ್ಲಾ ಹಂತಗಳಲ್ಲೂ ಅವಶ್ಯಕವಾಗಿ ಬೇಕಾದ ವ್ಯಾಪಾರದಲ್ಲಿ ಸರಕುಗಳನ್ನು ಹಣಕ್ಕೆ ವಿನಿಮಯ ಮಾಡಿಕೊಳ್ಳಲಿಕ್ಕೆ ಸಹ ಹಣದ ಮಾಧ್ಯಮ ಬಳಸ್ತೀವಿ. ಇಲ್ಲಿ ಬ್ಯಾಂಕ್ಗಳು ಮತ್ತಿತರ ಹಣಕಾಸು ಸಂಸ್ಥೆಗಳಿಂದ ನಿವಾರಣೆ ಆಗ್ತದೆ. ಅಂದ್ರೆ ವ್ಯಾಪಾರಿಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ಹಣಕಾಸಿನ ಸೌಲಭ್ಯವನ್ನ ಇಲ್ಲಿ ಬಳಸ್ತಕ್ಕಂಥದ್ದು. ಹಾಗಾದ್ರೆ ಜಾಸ್ತಿ ಲಾಭವನ್ನು ಪಡೆಯಬಹುದು. ನಷ್ಟದ ಭಯವನ್ನು ಯಾರು ಕೊಡ್ತಾರೆ? ವಿಮಾ ಕಂಪನಿಗಳು. ನಷ್ಟದ ಭಯವನ್ನು ಯಾರು ಕೊಡ್ತಾರೆ? ಇನ್ಸೂರೆನ್ಸ್ ಕಂಪನಿ ಕೊಡ್ತಾರೆ. ಯಾವುದೇ ಒಂದು ಆದರೂ ಸಹ ಈ ಒಂದು ಸರಕುಗಳನ್ನು ಉತ್ಪಾದಿಸಿದ ಇಂದ ಹೊರಗೋಗಿಗಳು ಸಾಗಿಸುವಾಗ ಅವುಗಳಲ್ಲಿ ಉಗ್ರಾಣಗಳಲ್ಲಿ ಏನಾದ್ರು ಉಗ್ರಾಣ ಶೇಖರಿಸಿ ಗೊತ್ತಾ? ಶೇಖರಿಸುತ್ತೆ. ಹಾಳಾದ್ರೆ ಅದು ಹಾನಿ ಆದ್ರೆ ಗುಣಮಟ್ಟದಲ್ಲಿ ಕ್ಷೀಣತೆ ಆದ್ರೆ ಕೆಲವು ಅಪಾಯ ಆಗುತ್ತೆ. ಇವನ್ನು ನಷ್ಟವನ್ನು ಬರ್ತದಕ್ಕೆ ಕೆಲವು ಸೌಲಭ್ಯ ವಿಮೆ ಮತ್ತು ಕೆಲವು ನೀರು ಬೆಂಕಿ ಬಿದ್ರೆ ಅದಕ್ಕೆ ಗೊತ್ತಾ ಇನ್ಸೂರೆನ್ಸ್ ಕೊಡ್ತಾರೆ. ಆಮೇಲೆ ಜಲ ಏನಾದ್ರು ಇದಾದ್ರೆ ಪ್ರವಾಹ ಬಂದ್ರೆ ಅದಕ್ಕೆ ಸಹ ಪರಿಹಾರ ಕೊಡ್ತಾರೆ. ಇದು ಸಹ ಸಮಯ ಅಡಚಣೆ ಮತ್ತು ಶೇಖರಣೆ ಅಂತ. ನಾವು ಸರಕುಗಳ ಉತ್ಪಾದನೆ ಅನುಭವ ಬೇರೆ ಬೇರೆ ಸಮಯದಲ್ಲಿ ಆಗುತ್ತೆ ಅಂತ. ಸರಕುಗಳ ಉತ್ಪಾದನೆ ಮಾಡೋದಿದೆ, ಅದನ್ನ ಅನುಭವಿಸ್ತಾರೆ. ಅನುಭವಿಸ್ತಾರೆ ಅಂದ್ರೆ ಬಳಸ್ತಕ್ಕಂಥವ್ರು. ಹಾಗಾಗಿ ಇವುಗಳನ್ನ ಕಾಲಕ್ಕೆ ಒದಗಿಸಬೇಕು, ಶೇಖರಿಸಿಡಬೇಕು. ಅದಕ್ಕೆ ಉಗ್ರಾಣ ವ್ಯವಸ್ಥೆ ಬೇಕು. ಮಾರ್ಕೆಟ್ ಅಲ್ಲಿ ರೈತರು ಬೆಳೆದಂತ ಇದನ್ನ ಸರಕುಗಳನ್ನ ಏನ್ ಮಾಡ್ತಾರೆ? ಉಗ್ರಾಣದಲ್ಲಿ ಶೇಖರಿಸಿರ್ತಾರೆ. ಹಾಗಾಗಿ ಈ ಉಗ್ರಾಣಗಳು ವೈಜ್ಞಾನಿಕ ರೀತಿಯಲ್ಲಿ ನಿರ್ಮಾಣವಾಗಿರ್ತವೆ. ಕೆಲವು
ಸರಕುಗಳ ಬಗ್ಗೆ ಜ್ಞಾನ ತಿಳುವಳಿಸಿರಲ್ಲ. ಜ್ಞಾನ ವಸ್ತುಗಳು ಅಂತ ಏನಾಗ್ತದೆ, ಹೊಸ ಹೊಸ ಸರಕುಗಳ ಉತ್ಪಾದನೆಯಲ್ಲಿ ಪರ್ಯಾಯ ವಸ್ತುಗಳನ್ನು ಉಪಯೋಗಿಸಿದಾಗ ಸಂದರ್ಭದಲ್ಲಿ ಜಾಹೀರಾತು ಜ್ಞಾನ ತಿಳುವಳಿಕೆ ಇದ್ದಾಗ ನಾವೇನು ಮಾಡುವುದು, ಯಾವ ವಸ್ತುಗಳ ಜ್ಞಾನ ಇದ್ದಾಗ ಅವನ್ನ ಕೊಡಬಹುದು. ಈ ರೀತಿಯಾಗಿ ಏನಪ್ಪಾ ಅಂತಂದ್ರೆ ನಾವು ವ್ಯಾಪಾರ ವ್ಯವಹಾರದ ಒಂದು ಇರ್ಬೋದಂದ್ರೆ ದೇಶಿ ವ್ಯಾಪಾರ, ವಿದೇಶಿ ವ್ಯಾಪಾರ, ಆಮೇಲೆ ಅದರ ಉದ್ದೇಶಗಳೇನು, ಯಾವ ಉದ್ದೇಶಕ್ಕೂ ವ್ಯಾಪಾರ ಮಾಡಬೇಕು, ಆನಂತರ ಕೈಗಾರಿಕೆ ಬಂದ್ರೇನು ಅಲ್ವಾ, ಗೃಹ ಕೈಗಾರಿಕೆ ಅಂದ್ರೇನು, ಸಣ್ಣ ಪ್ರಮಾಣದ ಕೈಗಾರಿಕೆ ಅಂದ್ರೇನು, ಎಲ್ಲಾ ವಿಷಯಗಳನ್ನ ಇದುವರೆಗೆ ತಿಳ್ಕೊಂಡ್ರೆ ಮುಂದಿನ ಉಳಿದ ಒಂದು ವಿಷಯವನ್ನ ಮುಂದಿನ ತರಗತಿಯಲ್ಲಿ